ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತಂದೂರಿ ನಾನ್ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಪ್ರೆಷರ್ ಕುಕ್ಕರಲ್ಲೇ ಮಾಡ್ತಾ ಇರೋದು. ಸೊ ತಂದೂರಿ ನಾನ್ ಪ್ರೆಷರ್ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ತಂದೂರಿ ನಾನ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು, ನಾವು ಚಪಾತಿ ಹಿಟ್ಟನ್ನು ಕಲಸಿಟ್ಟಿರ್ತೀವಲ್ಲ, ಸೊ ಅದು ನಾವು ಗೋಧಿ ಹಿಟ್ಟನ್ನು ಕಲಸಿ ನಾನು ಇಟ್ಟಿದ್ದೀನಿ. ಇಲ್ಲಿ ಆಟ ಅಥವಾ ಚಪಾತಿಗೆ ಗೋಧಿ ಹಿಟ್ಟು ಯಾವುದನ್ನು ಬೇಕಿದ್ರೂ ನೀವು ತಗೋಬೋದು. ಸೊ ಈಗ ನಾನು ಅದನ್ನು ಕಲಸಿ ಇಟ್ಟಿರೋ ಅಂಥದ್ದನ್ನೇ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸಪ್ರೇಟಾಗಿರೋವಂತಹ ಹಿಟ್ಟನ್ನು ನಾನು ಕಲಸಿಲ್ಲ. ಸೊ ನೋಡ್ಬೋದು, ಇದನ್ನು ನಾವು ಒಂದು ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳೋಣ. ಮತ್ತು ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದನ್ನು ಬೇಕಿದ್ರೂ ನೀವು ತೊಗೋಬೋದು. ಇಲ್ಲ ಮೈದಾ ಹಿಟ್ಟಲ್ಲೇ ಮಾಡ್ತೀರಾ ಅನ್ನೋದಾದರೆ ಸೊ ಅದರಲ್ಲಿ ಕೂಡ ಮಾಡ್ಬೋದು. ಮನೆಯಲ್ಲಿ ಮಾಡೋದ್ರಿಂದ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೋಡಿ, ನಾವು ಇವಾಗ ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ಚಪಾತಿ ಥರ ನಾವು ತುಂಬ ತೆಳುವಾಗಿ ಲಟ್ಟಿಸ್ಬಾರ್ದು ಫ್ರೆಂಡ್ಸ್. ಇದು ಸ್ವಲ್ಪ ದಪ್ಪ ಇರಬೇಕು. ದಪ್ಪ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ, ಊದುತ್ತೆ, ಹಾಗೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ನಿಮಗೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ಇವಾಗ ನೋಡಿ, ನಾನು ಎಷ್ಟು ದಪ್ಪ ಇರಲಿ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ಇವಾಗ ನಾನು ಕುಕ್ಕರ್ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ನಾನಿವಾಗ ಈಗ ಚಪಾತಿ ಥರ ನಾವು ಲಟ್ಟಿಸಿದ್ದೀವಲ್ಲ, ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ ಇದು ತಂದೂರಿ ನಾನು ಮಾಡೋದಕ್ಕೆ ನಾವು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಸೊ ಮೊದಲಿಗೆ ಕುಕ್ಕರ್ನ ನಾವು ಬಿಸಿಗಿಡಬೇಕು. ಒಂದು 2 ನಿಮಿಷ ಫುಲ್ ಹೈ ಫ್ಲೇಮಲ್ಲಿ ಇಟ್ಟು, ಈಗ ನಾನು ಕುಕ್ಕರ್ನ ನೋಡಿ ಅದರಲ್ಲಿ ಇಟ್ಟು ಚಪಾತಿನ ನಾನು ಅಂಟಿಸಿ ನಾನ್ನ ಈಗ ನಾನು ಅದನ್ನು ಕುಕ್ಕರ್ನ ಟರ್ನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಈ ಥರ ಅದನ್ನು ಮಗ್ಚಿ ನಾವು ಸ್ಟವ್ ಮೇಲೆ ಇಡೋಣ. ಈ ಥರ ಇಟ್ಟರೆ ನೋಡ್ಬೋದು ನೀವು ಇಲ್ಲಿ ಹೇಗೆ ಒಳಗೆಲ್ಲ ತಂದೂರಿ ನಾನು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಸೊ ಫುಲ್ಲು ಹೈ ಫ್ಲೇಮ್ ನೋಡ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಉಬ್ಬಿ ಬರ್ತಾ ಇದೆ ಅಂತ ನೋಡಿ ತೋರಿಸ್ತೀನಿ. ನೋಡಿ, ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿಯೇ ತಂದೂರಿ ನಾನ್ನ ಅದು ಪ್ರೆಷರ್ ಕುಕ್ಕರಲ್ಲಿ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಇನ್ನೂ ರೋಸ್ಟೆಡ್ ಆಗಬೇಕು ಅಂತಂದರೆ ನೋಡಿ, ಈ ಥರ ಸ್ಟವ್ ಮೇಲೆ ಇನ್ನೊಂದು ಸಲ ಇಡಿ. ಓಕೆ, ಸೈಡಲ್ಲೆಲ್ಲ ಚೆನ್ನಾಗಿ ಬೆಂದಿಲ್ಲ ಅಂದರೆ ನೀವು ಮತ್ತೆ ಸ್ಟೌವಲ್ಲಿ ಈ ಥರ ಸೈಡಲ್ಲೆಲ್ಲ ಬೇಯಿಸ್ಕೋಬೋದು. ತುಂಬ ಈಸಿಯಾಗಿ ತಂದೂರಿ ನಾನ್ ಮಾಡೋ ವಿಧಾನವನ್ನು ನಾನು ಪ್ರೆಷರ್ ಕುಕ್ಕರಲ್ಲಿ ಮಾಡೋ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್.